ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕಚೇರಿ ಇದೀಗ ಕೋಟಿ ಬೆಲೆ ಬಾಳೋ ಜಮೀನು ಕಬಳಿಸುವ ಹಾಟ್ಸ್ಪಾಟ್ ಆಗಿದೆ. ಹಿರಿಯ ಅಧಿಕಾರಿಗಳ ಸಹಿಯನ್ನೇ ಫೋರ್ಜರಿ ಮಾಡಿ ದಾಖಲೆ ಸೃಷ್ಟಿಸಿರೋದು ಈಗ ಬೆಳಕಿಗೆ ಬಂದಿದ್ದು ಕ್ರಮ ಕೈಗೊಳ್ಳೋಕೆ ತಹಶೀಲ್ದಾರ್ ಮುಂದಾಗಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಗುಳುಂ ಸ್ವಾಹ. ಸರ್ಕಾರಿ ಜಮೀನು ಕಬಳಿಕೆ, ಅಧಿಕಾರಿಗಳ ಕಳ್ಳಾಟ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಭೂಮಿ ಕಬಳಿಕೆ ಆರೋಪ ಕೇಳಿಬಂದಿದೆ. ಮಾಲೂರು ತಾಲೂಕಿನಲ್ಲಿ ಭೂಮಿಗೆ ಬಂಗಾರದ ಬೆಲೆ ಇದೆ. 1 ಎಕರೆ ಜಮೀನು ಮೌಲ್ಯ 5 ಕೋಟಿ ಗಡಿ ದಾಟಿದೆ. ಅಂಥದ್ರಲ್ಲಿ ಸರ್ಕಾರಿ ಜಮೀನಿನ ಮೇಲೆ ಅಧಿಕಾರಿಗಳೇ ಕಣ್ಣಾಕಿರೋ ಆರೋಪ ಕೇಳಿಬಂದಿದೆ. ತಹಶೀಲ್ದಾರ್ ಹಾಗೂ ತಾಲೂಕು ಕಚೇರಿಯ ಭೂ ದಾಖಲೆಗಳ ಇಲಾಖೆಯ ಸಹಾಯಕ ನಿರ್ದೇಶಕರು ತಮ್ಮದೇ ಸಹಿಗಳು ಸೀಲ್ಗಳನ್ನ ನಕಲಿ ಮಾಡಿ ದಾಖಲೆಗಳನ್ನ ಸೃಷ್ಟಿಸಲಾಗಿದೆ ಎಂದು ಮಾಲೂರು ಠಾಣೆಗೆ ದೂರು ನೀಡಿದ್ದಾರೆ. ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 298, 299, 200, 301 ಹಾಗೂ 302ರಲ್ಲಿನ ಜಮೀನಿನ ನಕ್ಷೆಯ ಪರಿಶೀಲನೆಗಾಗಿ ಅರ್ಜಿ ಸಲ್ಲಿಸಲಾಗಿತ್ತು. ನಕ್ಷೆಯನ್ನ ಸಹಾಯಕ ನಿರ್ದೇಶಕ ಕೃಷ್ಣ ಹಾಗೂ ಸರ್ವೇಯರ್ ಆದ ಅಶೋಕ್ ಅವರಿಗೆ ದಾಖಲೆ ನೀಡಿದ್ದು, ಈ ವೇಳೆ ತಮ್ಮದೇ ಸಹಿಗಳಿರೋ ದಾಖಲೆಗಳನ್ನ ಪರಿಶೀಲನೆ ನಡೆಸಿದಾಗ ದಾಖಲೆ ವಿತರಣೆ ಮಾಡಿರುವ ರಿಜಿಸ್ಟರ್ನಲ್ಲಿ ಮಾಹಿತಿ ದೊರೆತಿಲ್ಲ. ಫೋರ್ಜರಿ ಸಹಿ ಹಾಗೂ ಸೀಲ್ ಬಳಕೆ ನಕ್ಷೆ ತಯಾರಿಸಿರೋ ಕಾರಣಕ್ಕೆ ಮಾಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮರುದಿನ ಮಾಲೂರು ತಹಶೀಲ್ದಾರ್ ರೂಪಾ ಕೂಡ ನಕಲಿ ದಾಖಲೆ ಸೃಷ್ಟಿಸಿರೋ ಬಗ್ಗೆ ದೂರು ನೀಡಿದ್ದಾರೆ. ದಾಖಲೆ ಪರಿಶೀಲಿಸಿದಾಗ ದಾಖಲೆಗಳೇ ನಕಲಿ ಆಗಿರೋದು ಬೆಳಕಿಗೆ ಬಂದಿದೆ. ಸೀಲು ಮತ್ತು ಸೈನ್ ಹಾಕ್ಬಿಟ್ಟು ಸೇಮ್ ನಾವು ಸೈನ್ ಮಾಡ್ದಂಗೆ ಬೋಗಸ್ ಮಾಡಿ ಸೈನ್ ಹಾಕ್ಬಿಟ್ಟಿದ್ರು. ಅದು ನಮ್ಮ ಇಲಾಖೆ ನಮ್ಮ ಆಫೀಸಲ್ಲಿ ಕೂಡ ಏನು ಎಂಟ್ರಿ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಆಯಿತಾ, ಈಗ FIR ಮಾಡಿದ್ದಾರೆ ಪೊಲೀಸ್ನವರು, ಅವ್ರ ಮೇಲೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇರೋದು ಡಾಕ್ಯುಮೆಂಟ್ ನೀವೇನು ತನಿಖೆ ಮಾಡ್ತೀರಾ ಮಾಡಿ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಬಂದಿದ್ವಿ ಅಷ್ಟೇ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಹಾಗೂ ಮಾಲೂರು ತಹಶೀಲ್ದಾರ್ ನೀಡಿರುವ ದೂರುಗಳ ಬಗ್ಗೆಯೇ ಅನುಮಾನ ಹುಟ್ಟಿಕೊಂಡಿದೆ. ತೊರ್ನಹಳ್ಳಿ ಮತ್ತು ಬೆಳ್ಳಾವಿ ಗ್ರಾಮದಲ್ಲಿ ಜಮೀನು ಬೆಲೆ ಹೆಚ್ಚಿದ್ದು, ಇಷ್ಟು ಧೈರ್ಯವಾಗಿ ನಕಲಿ ದಾಖಲೆ ಸೃಷ್ಟಿಸಿದ್ದು ಅಲ್ಲದೆ ದುರಸ್ತಿಗಾಗಿ ಅರ್ಜಿ ಸಲ್ಲಿಕೆ ಮಾಡುತ್ತಾರೆ ಅಂದ್ರೆ ಏನರ್ಥ? ಕಚೇರಿಯಲ್ಲೇ ನಕಲಿ ಜಾಲ ಬೀಡು ಬಿಟ್ಟಿರೋ ಅನುಮಾನ ವ್ಯಕ್ತವಾಗಿದೆ. ಇಲ್ಲಿ ಅಕ್ರಮವಾಗಿ ಯಾರು ದಾಖಲೆ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಜಾಗಗಳನ್ನ ಲಪಟಾಯಿಸೋಕೆ ಹೋಗ್ತಾ ಇದ್ದಾರೆ. ಇವ್ರನ್ನ ಆದಷ್ಟು ಬೇಗನೆ ಬಲಿ ಹಾಕುವಂಥ ಕೆಲಸ ನಮ್ಮ ತಾಲೂಕಿನ ಆಡಳಿತ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಅದರಿಂದನೇ ಇವತ್ತು 2 FIR ಆಗಿರೋದು. ಇದು ಮೊದಲಿಂದ ಕೂಡ ಯಾರು ಕೇಳೋರು ಇಲ್ಲದೆ ಮೊದಲಿಂದ ನಡ್ಕೊಂಬಂದುಬಿಟ್ಟಿದೆ. 100 ಇದರಲ್ಲಿ ಕಲ್ಲಾಟಗಳೇ. ಇದರಲ್ಲಿ ಯಾರೋ ಒತ್ತಡಕ್ಕೋಸ್ಕರ ಸುಮ್ಮನೆ ಒಂದು ಅವ್ರ ಸೇಫ್ಟಿಗೋಸ್ಕರ ನಾಳೆ ದಿವಸ ತೊಂದರೆ ಆಗಬಾರ್ದು ನಮಗೆ, ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದ್ರ ವಿರುದ್ಧವಾಗಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಇದು ಕಂಪ್ಲೇಂಟ್ ಕೊಟ್ರಂತ ಕಾಪಿ ಇದು. ಹಾಗಾಗಿ ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ಟು ಅಕ್ಲೈಸ್ಮೆಂಟ್ ಇಟ್ಕೊಂಡ್ರೆ ನಾಳೆ ದಿವಸ ಏನು ತೊಂದರೆ ಬರಲ್ಲ ಅಂತ FIR ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅವರು. ಈಗ FIR ಆಗಿದೆ, ಇದರಿಂದ ಯಾರಿದ್ದಾರೆ ಏನು ಅಂತ ಸತ್ಯ ಹೊರಗಡೆ ಬರಬೇಕಂತ ನಮ್ಮೆಲ್ಲ ಒತ್ತಾಯ. ಒಟ್ನಲ್ಲಿ ಅಧಿಕಾರಿಗಳು ದಾಖಲಿಸಿರೋ FIRಗಳ ಬಗ್ಗೆಯೇ ಈಗ ಸಂಶಯ ವ್ಯಕ್ತವಾಗಿದೆ. ಮಾಲೂರು ಪೊಲೀಸರು ತನಿಖೆ ಆರಂಭಿಸಿದ್ದು, ಫೋರ್ಜರಿ ಮಾಡಿದ್ಯಾರು ಅನ್ನೋದು ಪತ್ತೆ ಹಚ್ಚಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.